ಯಾವಾಗ ಸೃಷ್ಟಿ ಇದೆಯೋ, ಯಾವಾಗ ಸೃಷ್ಟಿ ಆಯಿತೋ ಆಗಲೇ ಹುಟ್ಟಿಕೊಂಡಿರುವಂಥದ್ದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದ ಆಂತರಿಕವಾಗಿರತಕ್ಕಂಥ ವರ್ಣ ಯಾವುದು ಅಂದರೆ ಕೇಸರಿ ವರ್ಣ. ಕೇಸರಿ ಅಂದರೆ ಅದು ಶಾಂತಿ ಮತ್ತು ಸಮಾಧಾನ ಮತ್ತು ಸಹಬಾಳ್ವೆಯನ್ನ, ಸಾಮರಸ್ಯವನ್ನು ಬೋಧಿಸಿಕೊಡುವಂಥ ವರ್ಣ. ಆ ಕೇಸರಿ ವರ್ಣವೇ ಇವತ್ತು ಸೂರ್ಯನ ಸುತ್ತಲೂ ಕೂಡ ಸುತ್ತುತ್ತಿದೆ ಎಂದ ಆ ವಿಚಾರಧಾರೆಯನ್ನು ಅಳವಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಬಂದಿರುವವರ ಸಂಖ್ಯೆ ಕಡಿಮೆ ಆಗಿರಬಹುದು, ಆದರೆ ನನ್ನ ಎರಡೂ ಬದಿಯಲ್ಲಿ ಒಂದು ಭಾಗದಿಂದ ಪುರುಷರಿದ್ದಾರೆ, ಮತ್ತೊಂದು ಭಾಗದಿಂದ ತಾಯಂದಿರಿದ್ದಾರೆ. ಪುರುಷರ ಶಿರಸ್ಸಿನಲ್ಲಿ ಕೂಡ ಕೇಸರಿ ಪೇಟ ಇದೆ, ತಮ್ಮ ಹೆಗಲಲ್ಲಿ ಕೇಸರಿ ಶಾಲಿ ಇದೆ. ತಾಯಂದಿರ ಹೆಗಲಲ್ಲಿ ಕೇಸರಿ ಶಾಲಿ ಇದೆ, ತಾಯಂದಿರ ಶಿರಸ್ಸಿನಲ್ಲಿ ಕೇಸರಿ ಪೇಟವಿದೆ. ಇಲ್ಲಿ ಕೇಸರಿಯನ್ನು ವಿರೋಧಿಸುವವರು, ಕೇಸರಿಯನ್ನು ಎದುರಿಸುವವರು, ಕೇಸರಿ ಎಂದರೆ ಯಾವುದೋ ಒಂದು ಸಂಘಟನೆಗೆ ಮೂಲವಾಗಿರುವಂಥದ್ದು, ಕೇಸರಿ ಎಂದರೆ ಯಾವುದೋ ಒಂದು ರಾಜಕೀಯಕ್ಕೆ ಮೂಲವಾಗಿರುವುದು ಎಂಬ ಚಿಂತನೆಯೊಂದಿಗೆ ತೊಡಗಿಸಿಕೊಂಡವರಿಗೆ ನಾವು ಸರಿಯಾಗಿರುವಂತಹ ಉತ್ತರವನ್ನು ಕೊಡುತ್ತೇವೆ. ಕೇವಲ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಶಾಂತಿ ಮತ್ತು ಸಮಾಧಾನದಿಂದ ಬಾಳಬೇಕು ಅಂತಾದ್ರೆ ಅಲ್ಲಿ ಈ ಕೇಸರಿ ಬಣ್ಣವೇ ಅದು ಗುರುಸ್ಥಾನದಲ್ಲಿರಬೇಕು. ಈ ಕೇಸರಿ ಬಣ್ಣವೇ ಹಾರಾಡಬೇಕಷ್ಟೇ ಹೊರತು ಬೇರೆ ಯಾರಿಗೂ ಕೂಡ ಅದನ್ನ ಪರಿಪೂರ್ಣವಾಗಿ ಉಳಿಸಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ.